ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಏನು ಫಲಾನುಫಲ ಈ ತಿಂಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗುರುಬಲ ಆರಂಭ ಆಗ್ತಾ ಇದೆ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿ ಗ್ರೂಪಲ್ಲಿ ಇದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಜೂನ್ 2026 ಗುರು ಏನಾಗ್ತಾನೆ, ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ 1 ಜೂನ್ 2026 ರಾಶಿ ಪರಿವರ್ತನೆ ಆಗ್ತಾನೆ. ಮಿಥುನ ರಾಶಿಯವರು ಅನೇಕ ಕಷ್ಟಗಳನ್ನ ಎದುರಿಸಿದ್ರಿ. ಗುರು ನಿಮ್ಮ ಜನ್ಮ ರಾಶಿಗೆ ಬಂದಾಗ ವೈವಾಹಿಕ ಜೀವನದಲ್ಲಿ ತೊಂದರೆ, ಹಣಕಾಸಿನ ತೊಂದರೆ, ಮದುವೆ ವಿಚಾರದಲ್ಲಿ ತೊಂದರೆ, ಮಕ್ಕಳ ವಿಚಾರದಲ್ಲಿ ತೊಂದರೆ, ಗೌರವಗಳಿಲ್ದಂಗಾಯ್ತು. ಈಗಾದ್ರೂ ಒಳ್ಳೇದಾಗುತ್ತಾ ಅಂದಾಗ ಖಂಡಿತ ಗುರು ಅತಿಚಾರಿಯಾಗಿರೋದ್ರಿಂದ, ಗುರು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ 1 ಜೂನ್ 2026 ನಿಮಗೆ ಗುರುಬಲ ಆರಂಭ. ಗುರುಬಲ ಯಾಕೆ ನೋಡ್ತೀವಿ? ಶುಭ ಕಾರ್ಯಗಳನ್ನ ಮಾಡೋದಿಕ್ಕೆ. ಒಳ್ಳೆ ಮನೆ ತಗೋಬೋದಾ, ವಿವಾಹ ಆಗ್ಬೋದಾ, ಭೂಮಿ ಖರೀದಿ ಮಾಡ್ಬೋದಾ, ಒನ್ಸ್ ಇನ್ ಎ ಲೈಫ್ ಟೈಮ್ ಮದುವೆ ಅನ್ನುವಂಥದ್ದು ಆಗುವಂಥದ್ದು. ಮನೆಯನ್ನ ತನ್ನ ಸ್ವಂತಕ್ಕೋಸ್ಕರ ಕಟ್ಟಿಸ್ಕೊಳ್ಳೋದು, ಬಾಡಿಗೆ ಕೊಡುವಂಥದ್ದು, ಇದು ಕೂಡ ಭೂಮಿ ತಗೊಳ್ಳುವಂಥದ್ದು, ಅಧಿಕಾರ ತಗೊಳ್ಳುವಂಥದ್ದು, ರಾಜಕಾರಣಿಗಳು, ಇಂತಹ ಯೋಗ ಮಿಥುನ ರಾಶಿಯವರಿಗೆ ಉಂಟಾಗ್ತಿದೆ. ಅದಕ್ಕೆ ಮಿಥುನ ರಾಶಿಯವರಿಗೆ ಗುರು ಸಂಚಾರ ಫಲ ಅನ್ನುವಂಥ ಸಪರೇಟ್ ವಿಡಿಯೋ, ಯಾಕೆಂದ್ರೆ ಇದರಲ್ಲಿ ಎಲ್ಲ ಗುರು ವಿಚಾರ ಹೇಳಕ್ಕಾಗಲ್ಲ. ಆ ವಿಡಿಯೋ ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ, ನೀವು ವೀಕ್ಷಣೆ ಮಾಡ್ಬೋದು. ಈಗ ಬರೀ ಜೂನ್ ವಿಚಾರ ತಿಳಿಸಿದಾಗ, ಜೂನ್ ತಿಂಗಳಲ್ಲಿ ಗುರುಬಲ ಬಂತು, ಒಳ್ಳೆ ಫಲ. ನಿಮಗೆ ಶುಕ್ರ ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂಥ ಶುಕ್ರ ದ್ವಿತೀಯ ಭಾವಕ್ಕೆ ಹೋಗ್ತಾನೆ. ನೋಡಿ, ಶುಭ ಗ್ರಹನಾದ ಗುರುವಿನಿಂದನೂ ಶುಭ ಫಲ, ಶುಭ ಗ್ರಹನಾದ ಶುಕ್ರನಿಂದನೂ ಶುಭ ಫಲ. ಯಾರಿಂದ ನಿಮಗೆ ಧನಲಾಭ ಆಗುತ್ತೆ? ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದಾಗ ನೀವೆಲ್ಲಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭವನ್ನ ತಂದುಕೊಡುತ್ತೆ. ಕೆಲವರು ಟ್ರೇಡಿಂಗ್ ಮಾಡುವಂತಹ ನಾಲೆಜ್ ಇರೋರು ಬಹಳ ಹುಷಾರು, ಅದರಿಂದನೂ ಲಾಭವನ್ನ ಮಾಡ್ತೀರಿ. ಕೆಲವರು ಜೂಜಾಟದಿಂದ ಲಾಭ ಮಾಡ್ತಾರೆ. ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಮೊಬೈಲಲ್ಲೇ ಏನೇನೋ ಗೇಮ್ಸ್, ಮ್ಯಾಚ್ ಫಿಕ್ಸಿಂಗ್, ಇದನ್ನೆಲ್ಲದರಿಂದನೂ ಮಿಥುನ ರಾಶಿಯವರು ಧನಲಾಭ ಮಾಡುವಂತಹ ಯೋಗ ಉಂಟಾಗುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿ, ಗುರು ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿ, ದಶಮಾಧಿಪತಿ ಗುರು ದ್ವಿತೀಯ ಭಾವದಲ್ಲಿ. ಉದ್ಯೋಗದಿಂದ, ಗೌರವದಿಂದ ಧನಲಾಭ. ಕೆಲವರಿಗೆ ಗೌರವ ಧನ ಪ್ರಾಪ್ತಿಯಾಗುತ್ತೆ. ತಮ್ಮ ಸಂಗಾತಿಯಿಂದನೂ ಕೂಡ ಧನ ಲಾಭ ಉಂಟಾಗುತ್ತೆ. ವಿವಾಹ ಆಗದೆ ಇರೋರಿಗೆ ಈಗೇನೋ ವಿವಾಹ ಆದ್ರೆ ವಿವಾಹದಿಂದನೂ ಧನ ಲಾಭ. ಬುಧ ಕೂಡ 22ನೇ ತಾರೀಕು ಮೇಲೆ, ಜೂನ್ 2026 ಬುಧ ಕೂಡ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆದಾಗ ಬಂಧುಗಳಿಂದ, ತಾಯಿಯಿಂದನೂ ಕೂಡ ಲಾಭ ಆಗುತ್ತೆ. ಬಂಧುಗಳ ಲಾಭ, ಜನಗಳಿಂದ ಅನುಕೂಲ. ರಾಜಕಾರಣಿಗಳಿಗೆ ಜನಪ್ರಿಯತೆ ಬೇಕು ಅಂದ್ರೆ 22 ಜೂನ್ 2026 ಕಾಯಬೇಕು. ಅದಾದ ಮೇಲೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಅದರಲ್ಲೂ ಜನಪ್ರಿಯತೆ. ಈಗ ಯೂಟ್ಯೂಬರ್ಗಳಿರ್ತೀರಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀರಾ, ನಿಮ್ಮದು ಪಾಪ್ಯುಲಾರಿಟಿ ಆಗಬೇಕು, ನಿಮ್ಮ ರೀಲ್ಸ್ ಎಲ್ಲರೂ ಇಷ್ಟಪಡಬೇಕು ಅಂದಾಗ 22ನೇ ತಾರೀಕು ಮೇಲೆ ಬುಧನೂ ಕೂಡ ಶುಭ ಫಲವನ್ನು ಕೊಡ್ತಾನೆ. ನಿಮ್ಮ ಮನೆಯಲ್ಲಿ ಸುಖ ಅನ್ನೋದು ಪ್ರಾಪ್ತಿಯಾಗತ್ತೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಆದರೆ ಯಾವ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು ಗುರುಜಿ ಜೂನ್ ತಿಂಗಳಲ್ಲಿ ಅಂದಾಗ, ಸೂರ್ಯದೇವ ನವಗ್ರಹಗಳಲ್ಲೇ ರಾಜಗ್ರಹ. ಭೂಮಿಯಿಂದ ಹಿಡಿದು ಪ್ರತಿಯೊಂದು ಗ್ರಹಗಳು ಸಂಚಾರ ಆಗ್ತಿರೋದು ಯಾರ ಸುತ್ತಲೂ? ಸೂರ್ಯನ ಸುತ್ತಲೂ. ಹಾಗಾದ್ರೆ ಸೂರ್ಯ ಏನ್ ಮಾಡ್ತಾನೆ? 15 ಜೂನ್ 2026 ವೃಷಭ ರಾಶಿಯಿಂದ ನಿಮ್ಮ ಜನ್ಮ ರಾಶಿ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ.
ನಿಮ್ಮ ಜನ್ಮ ರಾಶಿಗೆ ಮಿಥುನ ರಾಶಿಗೆ ಬಂದಾಗ ರಾಜನಂತೆ ನೀವು ವರ್ತಿಸ್ತೀರಿ. ರಾಜ ಗಂಭೀರವಾಗಿರ್ತಾನೆ. ಏನ್ ಮಾಡಕ್ಕೂ ಈಗೋ ನೇಚರ್ ಜಾಸ್ತಿ ಆಗುತ್ತೆ. ಕೋಪ ಜಾಸ್ತಿ ಆಗುತ್ತೆ. ನಾನು ಹೇಳಿದ್ದೇ ನಡಿಬೇಕು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಮನಸ್ಸು ನಲ್ಲಿ ನಮ್ಮಲ್ಲಿರುವಂತಹ ವಿನಯ ನಾಶ ಆಗ್ಬಿಡುತ್ತೆ. ನಾನು ನಾನು ಅಂತ ಅಹಂಕಾರವನ್ನ ಪಟ್ಟಾಗ. ಯಾಕೆಂದ್ರೆ ಕುಜ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತೀವಿ. ಸೂರ್ಯ ಆರೋಗ್ಯವನ್ನು ಕೊಡುವಂಥವನು. ಸೂರ್ಯನ ಬೆಳಕಿಲ್ಲದೆ ಪ್ರಪಂಚದಲ್ಲಿ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ಅನ್ನೋದನ್ನ ನೀವು ತಿಳ್ಕೋಬೇಕು. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರಲ್ಲ. ರಾಜಕಾರಣಿಗಳು, ಸರ್ಕಾರದಲ್ಲಿ ಅಧಿಕಾರ ವರ್ಗದಲ್ಲಿರುವಂಥವರು ಅಥವಾ ಸರ್ಕಾರ ಜೊತೆಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರವಾಗಿ ಇರಬೇಕು. ಸೂರ್ಯ ಶುಭ ಫಲ ಕೊಡಲ್ಲ. ಏನಾದ್ರೂ ಕಣ್ಣಿಗೆ ತೊಂದರೆಗಳಾಗ್ಬೋದು. ಕಣ್ಣಿಗೆ ಸ್ವಲ್ಪ ಕಸ ಹೋದ್ರೂ ಕೂಡ ತೊಂದರೆನೇ ಅಲ್ವಾ. ಅದರಿಂದ ಬಹಳ ಹುಷಾರಾಗಿ ನೀವಿರಬೇಕು. ಪಿತ್ತ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಕುಜ ಏನ್ ಫಲವನ್ನ ಕೊಡ್ತಾನೆ ಅಂತಂದಾಗ, ಕುಜ ವ್ಯಯಭಾವದಲ್ಲಿ ಸಂಚಾರ. ಕುಜ ಎಷ್ಟನೇ ತಾರೀಕು ವ್ಯಯಭಾವಕ್ಕೆ ಬರ್ತಾನೆ ಅಂದ್ರೆ 20/6/2026 ಕುಜ ಮಿಥುನ ರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 20ನೇ ತಾರೀಕುವರೆಗೂ ನೀವು ಅನ್ಕೊಂಡಿದ್ದೆಲ್ಲ ಕೆಲಸಗಳು ಏನ್ ಇಷ್ಟು ಈಸಿಯಾಗಿ ಆಗ್ತಿದೆಯಲ್ಲ ಅಂತ ಅನ್ಸುತ್ತೆ. ಬೀಳುವುದರಿಂದ ಆಘಾತ ಆಗುವಂಥದ್ದು. BP ಇರೋರು ಬಹಳ ಎಚ್ಚರ. ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು. ಪಾದಗಳಲ್ಲಿ ಅಥವಾ ಎಲ್ಲಾದ್ರೂ ಒಂದು ಮೂಳೆ ಮುರಿಯುವಂತಹ ಸಾಧ್ಯತೆಗಳಿರುತ್ತೆ. ಬೆಂಕಿಯ ಅನಾಹುತಗಳು, ಗಾಯಗಳು ಆಗುವಂಥದ್ದು. ಗುಪ್ತ ಶತ್ರುಗಳಿಂದ ನಿಮಗೆ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮಾನಸಿಕವಾಗಿ ಚಿಂತೆ ಅವಾಗ ಜಾಸ್ತಿ ಆಗುತ್ತೆ. ಕಣ್ಣಿಗೆ ಏನಾದರೂ ತೊಂದರೆಗಳು ಉಂಟಾಗುವಂಥದ್ದು. ಗಾಯಗಳು ಏನಾದರೂ ಸುಮ್ಮನೆ ಗಾಯ ಆಗ್ಬಿಡ್ತು ಒಂದ್ಸಲ. ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಗಿಡ ಇರುತ್ತೆ, ಯಾವುದೋ ಮುಳ್ಳಿನ ಗಿಡ ಇರುತ್ತೆ, ಅದೆಲ್ಲೋ ಚರ್ಮಕ್ಕೆ ತಗಲ್ದಾಗ ಕಾಲ್ಗೋ ಕೈಗೋ ಎಲ್ಲೋ ತರ್ಚ್ಕೊಂಡ್ಬಿಟ್ಟಿದೀನಿ, ಏನು ಗಾಯ ಆಗ್ಬಿಟ್ಟಿದೆ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗುರುಬಲ ಇದೆ. ಶುಕ್ರ ಒಳ್ಳೆ ಫಲವನ್ನ ಕೊಡ್ತಾ ಇದ್ದಾನೆ. ಆದರೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ನಿಮಗೆ ಶುಭ ಫಲವನ್ನ ಕೊಡ್ತಾ ಇಲ್ಲ. ಸೂರ್ಯ ಮಿಥುನ ರಾಶಿಯವರಿಗೆ ತೃತೀಯಾಧಿಪತಿ. ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ 6ನೇ ಮನೆ ಅಧಿಪತಿ. ಶತ್ರುಗಳು ತೊಂದರೆಗಳನ್ನ ಕೊಡ್ತಾರೆ. ಡೈರೆಕ್ಟ್ ಶತ್ರು ಇರ್ಬೋದು, ಗುಪ್ತ ಶತ್ರುಗಳು ಇರ್ಬೋದು. ಆಮೇಲೆ ಸಾಲಗಳ ಬಾಧೆ ಇದ್ರೆ ಅದನ್ನು ತೀರ್ಸಕ್ಕೆ ಗುರು ದ್ವಿತೀಯ ಭಾವದಲ್ಲಿ ಬಂದಿದ್ದಾನೆ. ಯಾವ್ದಾದ್ರು ಒಂದು ದಾರಿಯನ್ನ ನಿಮ್ಗೆ ತೋರಿಸ್ತಾನೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನ್ ಮಾಡ್ಬೇಕು ಅಂದಾಗ, ದೇವಸ್ಥಾನಕ್ಕೆ ಬತ್ತಿ, ದೇವ್ರ ದೀಪಾರ್ಚನೆಗೆ ಬತ್ತಿ ಎಣ್ಣೆ ದಾನ ಮಾಡಿ, ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸಿ ಮಿಥುನ ರಾಶಿಯವರು ಇವೆಲ್ಲ ಪರಿಹಾರ ಮಾಡ್ತಾ ಹೋಗ್ಬೇಕು. ವಿಡಿಯೋನೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆ ದೇವರು ಒಳ್ಳೇದು ಮಾಡಲಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.